ಆತ್ಮೀಯ ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ ಅನ್ನ ಕೋರ್ತಾ ನಾವು ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಅನ್ನು ನಾವು ಇವತ್ತು ನೋಡೋಣ. ಅದು ಕರ್ನಾಟಕಕ್ಕೂ ಸಂಬಂಧಿಸಿದೈತಿ, ನಮ್ಮ ಇಂಡಿಯಾಕ್ಕೂ ಸಂಬಂಧಿಸಿದೈತಿ, ಮತ್ತು ಇಡೀ ವರ್ಲ್ಡ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಸರ ಅಧ್ಯಯನ, ನೀವೇನ್ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಅಂತ ಕರಿತೀವಿ, ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ KPSC, PSI, PC, KEA ಎಲ್ಲ ಕರ್ನಾಟಕದ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಗಳು ಯಾವ್ಯಾವ ಇದಾವೆ, ಎಲ್ಲಾ ಎಕ್ಸಾಮ್ಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಯಾವುದಂದ್ರೆ ಇವತ್ತಿನ ದಿನ ಫೆಬ್ರವರಿ 2 ವಿಶ್ವ ತೇವಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಕರಿತೀವಿ, ಅಥವಾ ಅದನ್ನ ರಾಮ್ಸಾರ್ ದಿನ ಅಂತ ಕೂಡ ಕರಿತೀವಿ. ಆ ವಿಷಯದ ಬಗ್ಗೆ ನಾವು ಇವತ್ತು ಏನ್ ಮಾಡೋಣ ಅಂದ್ರೆ ಅಧ್ಯಯನವನ್ನ ಮಾಡೋಣ. ಅದರ ವಿಶೇಷತೆ ಏನು, ಯಾಕೆ ಅದನ್ನ ರಾಮ್ಸಾರ್ ದಿನ ಅಂತ ಕರೀತಾರೆ, ವಿಶ್ವ ತೇವಭೂಮಿ ದಿನವನ್ನ ಫೆಬ್ರವರಿ 2ಕ್ಕೆ ಯಾಕೆ ಆಚರಣೆ ಮಾಡ್ತಾರೆ, ತೇವಭೂಮಿ ವೆಟ್ಲ್ಯಾಂಡ್ ಅಂದ್ರೆ ಏನು, ನಮ್ಮ ಕರ್ನಾಟಕದೊಳಗೆ ವೆಟ್ಲ್ಯಾಂಡ್ಸ್ ಎಷ್ಟು ಅದಾವ, ಇಂಡಿಯಾದೊಳಗೆ ವೆಟ್ಲ್ಯಾಂಡ್ಸ್ ಎಷ್ಟು ಅದಾವ, ವೆಟ್ಲ್ಯಾಂಡ್ಸ್ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಡೀಪ್ ಆಗಿ ನಾವು ಇವತ್ತಿನ ಕ್ಲಾಸ್ ಒಳಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಎಲ್ಲಾ ವಿಡಿಯೋಗಳನ್ನ ನಿಮಗೆ ತಲುಪುವಂತ ವ್ಯವಸ್ಥೆ ಇದೆ. ಇದರಲ್ಲಿ ನೀವು ಉಚಿತವಾಗಿ ಎಲ್ಲಾ ವಿಡಿಯೋಗಳನ್ನ ನೋಡಬಹುದು. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದರಿಂದ ಪ್ರತಿದಿನ ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಗಳನ್ನ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಓನ್ಲಿ ಫಾರ್ ಕರ್ನಾಟಕ ರಿಲೇಟೆಡ್. ಅದನ್ನ ನೀವು ನೋಟ್ ಕೂಡ ಮಾಡ್ಕೋಬಹುದು, ಮತ್ತು ನೀವು ಖಾಲಿ ಕೂತಾಗ ಏನ್ ಮಾಡೋದು ಅಂದ್ರೆ ಒಂದು ಇಯರ್ಫೋನ್ ಹಾಕೊಂಡು ಕೇಳೋದ್ರ ಮುಖಾಂತರ ನೀವು ನಿಮ್ಮ ಇತರೆ ಕೆಲಸದ ಅವಧಿಯಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕೇಳ್ದಂಗೆ ಆಗುತ್ತಾ, ಮತ್ತು ನಿಮ್ಮ ಎಕ್ಸಾಮ್ಗೆ ಇದು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶ್ವ ತೇವಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಏನಿದೆ ಇದ್ರ ಬಗ್ಗೆ ಅನ್ನೋದನ್ನ ನೋಡಿ. ಫೆಬ್ರವರಿ 2 ವಿಶ್ವ ತೇವಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಥವಾ ವರ್ಲ್ಡ್ ರಾಮ್ಸಾರ್ ಡೇ ಅಂತ ಕರಿತೀವಿ. ಇದರ ಹಿನ್ನೆಲೆ ಮತ್ತು ಇತಿಹಾಸ ಏನೇನದ, ಯಾಕೆ ಇದನ್ನ ಆಚರಣೆ ಮಾಡ್ತೀವಿ, ರಾಮ್ಸಾರ್ ಅಂದ್ರೆ ಏನು, ರಾಮ್ಸಾರ್ ಒಪ್ಪಂದ ಯಾವಾಗಾಯ್ತು, ರಾಮ್ಸಾರ್ ಅಂತಕ್ಕಂಥದ್ದು ಒಂದು ಪ್ರದೇಶ, ಅಲ್ಲಿ ಒಂದು ಸಮ್ಮೇಳನ ನಡೀತದ. ಎಷ್ಟ್ರಾಗಂದ್ರ ಫೆಬ್ರವರಿ 2 1971 ಒಂದು ಸಮ್ಮೇಳನ ನಡೀತದ. ಆ ಸಮ್ಮೇಳನ ಎಲ್ಲಿ ನಡೀತದೆ ಅಂದ್ರೆ ಇರಾನ್ನ ರಾಮ್ಸಾರ್ ಅಂತಕ್ಕಂಥ ನಗರದಲ್ಲಿ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ಸಂರಕ್ಷಣಾ ಒಪ್ಪಂದಕ್ಕೆ ಇಲ್ಲಿ ಏನ್ ಮಾಡ್ತಾರ, ಸಹಿಯನ್ನ ಹಾಕ್ತಾರೆ. ಅದಕ್ಕೆ ಇದನ್ನ ರಾಮ್ಸಾರ್ ಒಪ್ಪಂದ. ರಾಮ್ಸಾರ್ ಅಂತಕ್ಕಂಥದ್ದು ಒಂದು ಇರಾನ್ ನಲ್ಲಿ ಇರ್ತಕ್ಕಂಥ ಒಂದು ನಗರ, ಅಲ್ಲಿ ಸಮ್ಮೇಳನ ನಡೆದ ಉದ್ದೇಶದಿಂದ ಇದನ್ನ ರಾಮ್ಸಾರ್ ಒಪ್ಪಂದ ಅಂತ ಕರಿತೀವಿ. ಯಾವಾಗಿಂದ ಆಚರಣೆ ಬಂತು ಅಧಿಕೃತವಾಗಿ ಅಂದ್ರೆ 1997ರಿಂದ ಇದನ್ನ ಅಧಿಕೃತವಾಗಿ ಆಚರಣೆಯನ್ನ ಮಾಡಲಾಯಿತು. 1997. ಹಾಗಾದ್ರೆ ಇದನ್ನ ಭಾರತದೊಳಗೆ ಯಾವಾಗ ಆಚರಣೆ ಮಾಡಿದ್ವಿ ಅಂದ್ರೆ ಭಾರತದೊಳಗೆ ಫೆಬ್ರವರಿ 1 1982ರಿಂದ ಈ ಒಪ್ಪಂದಕ್ಕೆ ಭಾರತ ಸಹಿ ಹಾಕ್ತು. ಅಲ್ಲಿಂದ ನಾವು ಇದನ್ನ ವರ್ಲ್ಡ್ ರಾಮ್ಸಾರ್ ಡೇ ಅಥವಾ ತೇವಭೂಮಿ ದಿನ ಅಂತ ನಾವು ಕೂಡ ಆಚರಣೆ ಮಾಡ್ತಾ ಬಂದಿದ್ವಿ. ಯಾಕಂದ್ರೆ 2026ರ ಘೋಷವಾಕ್ಯ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಘೋಷವಾಕ್ಯ ಅಂದ್ರೆ ಯಾವುದೇ ಒಂದು ದಿನಾಚರಣೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಇದ್ರೆ ಅದಕ್ಕೆ ಒಂದು ಘೋಷವಾಕ್ಯ ಅಂತ ಇರ್ತದೆ. ಹಂಗ 2026ನೇ ರಾಮ್ಸಾರ್ ದಿನದ ಘೋಷವಾಕ್ಯ ಏನಂದ್ರ, ತೇವಭೂಮಿಗಳು ಮತ್ತು ಸಾಂಪ್ರದಾಯಿಕ ಜ್ಞಾನ, ಸಾಂಸ್ಕೃತಿಕ ಪರಂಪರೆಯ ಆಚರಣೆ ಅಂತಕ್ಕಂಥದ್ದು ಇದರ ಥೀಮ್ ಆಗಿರ್ತದೆ. ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯ ಇದೆ. ನೀವು ಅದನ್ನ ನೋಟ್ ಮಾಡ್ಕೊಳ್ಬೇಕು. ನಿಮ್ಮ KPSC ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಒಂದು ಪ್ರಶ್ನೆ ಖಂಡಿತ ಬಂದೇ ಬರ್ತದೆ. ಈ ವರ್ಷದ ಧ್ಯೇಯವು ಜೌಗ ಪ್ರದೇಶಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳ ಪಾತ್ರವನ್ನ ಮತ್ತು ಸಾಂಪ್ರದಾಯಿಕ ಜ್ಞಾನದ ಮಹತ್ವವನ್ನ ಎತ್ತಿ ತೋರಿಸುತ್ತದೆ. ಹಾಗಾದ್ರೆ ಕರ್ನಾಟಕದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಒಟ್ಟು 4 ರಾಮ್ಸಾರ್ ತಾಣಗಳನ್ನ ಕರ್ನಾಟಕದಲ್ಲಿ ಗುರುತಿಸಲಾಗಿದೆ. ಮೊದಲನೇದು ರಂಗನತಿಟ್ಟು ಪಕ್ಷಿಧಾಮ ಅಂತ ಕರಿತೀವಿ. ಇದು ಎಲ್ಲಿ ಬರ್ತದ ಅಂದ್ರೆ ಮಂಡ್ಯ ಡಿಸ್ಟಿಕ್ ಒಳಗೆ ಬರ್ತದ. ಇದು ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ. 2022 ಇದನ್ನ ಘೋಷಣೆ ಮಾಡ್ಯಾರ, ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ಎರಡನೇದು
ಅಘನಾಶಿನಿ ಅಳಿವೆ ಅಂತ ಕರಿತೀವಿ. ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬರ್ತದೆ. 2024ರಲ್ಲಿ ಇದನ್ನ ರಾಮ್ಸಾರ್ ತಾಣವಾಗಿ ಘೋಷಣೆ ಮಾಡಲಾಯಿತು. ಮೂರನೇದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಇದು ಗದಗ ಜಿಲ್ಲೆಯೊಳಗೆ ಬರ್ತದೆ. 2024ರಲ್ಲಿ ಇದನ್ನ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ವಿಜಯನಗರ ಜಿಲ್ಲೆಯೊಳಗೆ ಬರ್ತದೆ. 2024ರಲ್ಲಿ ಇದನ್ನ ಸೇರ್ಪಡೆಗೊಳಿಸಲಾಗಿತ್ತು. ಕರ್ನಾಟಕದ ಪ್ರಮುಖ 4 ರಾಮ್ಸಾರ್ ತಾಣಗಳನ್ನ ನೆನ್ಪಿಡ್ಕೊಳ್ಬೇಕು. ಹಾಗಾದ್ರೆ ಈ ತೇವಭೂಮಿ ಅಥವಾ ವೆಟ್ಲ್ಯಾಂಡ್ಸ್ ನ ಪ್ರಾಮುಖ್ಯತೆ ಏನು, ಇದನ್ನ ಯಾಕೆ ನಮಗೆ ಅದರಿಂದ ಏನು ಅನುಕೂಲ ಅನ್ನೋದನ್ನ ನೋಡೋದಾದ್ರೆ, ಜೀವ ವೈವಿಧ್ಯ ಕೇಂದ್ರ ಅಂದ್ರೆ ಇಲ್ಲಿ ಭೂಮಿಯ ಇದನ್ನ ಕಿಡ್ನೀಸ್ ಆಫ್ ಅರ್ತ್ ಅಂತ ಕರಿತೀವಿ. ಅಂದ್ರೆ ನೀರನ್ನ ಶುದ್ಧೀಕರಿಸ್ತಕ್ಕಂಥ ಒಂದು ಇದಕ್ಕೆ ಕೆಪಾಸಿಟಿ ಇದೆ. ನೆಕ್ಸ್ಟ್ ಪ್ರವಾಹ ನಿಯಂತ್ರಣ, ಅತಿಯಾದ ಮಳೆ ನೀರನ್ನು ಹೀರಿಕೊಳ್ಳುವ ಶಕ್ತಿ ಈ ಭೂಮಿಗೆ ಇರುತ್ತದೆ. ಮತ್ತೆ ಜೀವನೋಪಾಯ, ಮೀನುಗಾರಿಕೆ, ಕೃಷಿ, ಪ್ರವಾಸೋದ್ಯಮದ ಮೂಲಕ ಲಕ್ಷಾಂತರ ಜನರಿಗೆ ಇದು ಉದ್ಯೋಗವನ್ನ ನೀಡ್ತಾ ಇದೆ. ಹವಾಮಾನ ಬದಲಾವಣೆಯನ್ನ ತಡೆಯಲು ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಅನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಈ ಭೂಮಿಗಿರ್ತದೆ. ಈಗ 2026 ಕೆಲವೊಂದಿಷ್ಟು ಡಾಟಾಗಳನ್ನ ನೋಡೋದಾದ್ರೆ, ಭಾರತದಲ್ಲಿ ಒಟ್ಟು 2026 ಪೈಕಿ ಒಟ್ಟು 98 ರಾಮ್ಸಾರ್ ತಾಣಗಳು ಭಾರತದಲ್ಲಿ ಗುರುತಿಸಲ್ಪಟ್ಟವೆ. ಇತ್ತೀಚೆಗೆ ಗುರುತಿಸಲ್ಪಟ್ಟಿದ್ದು ಉತ್ತರ ಪ್ರದೇಶದ ಪಾಟ್ನಾ ಪಕ್ಷಿಧಾಮ ಮತ್ತು ಗುಜರಾತ್ನ ಝಾರಿಧಂಡ್ ಅಂತಕ್ಕಂಥ ಒಂದು ಪ್ರದೇಶವನ್ನ ಗುರುತಿಸಲಾಗಿದೆ. ಹೆಚ್ಚು ತಾಣಗಳಿರುವ ರಾಮ್ಸಾರ್ ತಾಣಗಳಿರ್ತಕ್ಕಂಥ ರಾಜ್ಯ ಯಾವುದಂದ್ರ ತಮಿಳುನಾಡು. ಒಟ್ಟು 116 ರಾಮ್ಸಾರ್ ತಾಣಗಳು ಇಲ್ಲಿ ಗುರುತಿಸಲ್ಪಟ್ಟವು. ಹಾಗಾದ್ರೆ ಇತ್ತೀಚೆಗೆ 2024-25ರಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ರಾಮ್ಸಾರ್ ತಾಣಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಒಂದು ನಂಜರಾಜನ್ ಪಕ್ಷಿಧಾಮ ತಮಿಳುನಾಡು, ಕಜುವೇಲಿ ಪಕ್ಷಿಧಾಮ ತಮಿಳುನಾಡು, ತಾವೇಘಾಟ್ ಜೌಗು ಪ್ರದೇಶ ಮಹಾರಾಷ್ಟ್ರ, ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ, ಝಾರಿಧಂಡ್ ಸಂರಕ್ಷಣಾ ಮೀಸಲು ಪ್ರದೇಶ ಗುಜರಾತ್. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ವಿಶೇಷತೆಯನ್ನ ನಾವೀಗ ನೋಡೋದಾದ್ರೆ, ಯಾವ ರಾಜ್ಯಗಳಲ್ಲಿ ಯಾವ ತಾಣಗಳು ಪ್ರಮುಖವಾಗಿವೆ ಮತ್ತು ಅವುಗಳ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಮತ್ತು ಆ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಕರ್ನಾಟಕವನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸಾರ್ ತಾಣಗಳು ಗುರುತಿಸಲ್ಪಟ್ಟಿವೆ. ಒಂದು ರಂಗನತಿಟ್ಟು, ಅಘನಾಶಿನಿ, ಮಾಗಡಿ ಕೆರೆ ಮತ್ತು ಅಂಕ ಸಮುದ್ರ. ಇದು ರಂಗನತಿಟ್ಟು ಕರ್ನಾಟಕದ ಮೊದಲ ರಾಮ್ಸಾರ್ ತಾಣವಾಗಿದೆ. ಎರಡನೇದು ತಮಿಳುನಾಡು, ಒಟ್ಟು 16 ರಾಮ್ಸಾರ್ ತಾಣಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಒಂದು ಮನ್ನಾರ್ ಗಲ್ಫ್, ವೇದಾಂತಂಗಲ್, ಕಾರಿಕಿಲಿ, ಪಲ್ಲಿಕರ್ನೈ ಅಂತಕ್ಕಂಥ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಮಾತ್ರ. ಒಟ್ಟು 16 ರಾಮ್ಸಾರ್ ತಾಣಗಳು ಇದರಲ್ಲಿ ಇವೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳಿರ್ತಕ್ಕಂಥ ರಾಜ್ಯ ಯಾವುದಂದ್ರೆ ತಮಿಳುನಾಡು. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಒಟ್ಟು 11 ರಾಮ್ಸಾರ್ ತಾಣಗಳು ಉತ್ತರ ಪ್ರದೇಶದಲ್ಲಿವೆ. ಅವು ಯಾವ್ಯಾವ ಅನ್ನೋದನ್ನ ನೋಡೋದಾದ್ರೆ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವನ್ನ ನೋಡೋದಾದ್ರೆ, ಸಾರಸೈ ನಾವರ್ ಅಂತಕ್ಕಂಥ ಒಂದು ರಾಮ್ಸಾರ್ ತಾಣ, ಸಾರಸೈ ನಾವರ್. ನೆಕ್ಸ್ಟ್ ಸಮನ್ ಮತ್ತು ಪಾಟ್ನಾ ಪಕ್ಷಿಧಾಮ, ಹೈದರ್ಪುರ್ ಅಂತಕ್ಕಂಥ ರಾಮ್ಸಾರ್ ತಾಣ. ಇವು ಪ್ರಮುಖವಾಗಿರ್ತಕ್ಕಂಥವು. ಎರಡನೇ ಅತಿ ಹೆಚ್ಚು ತಾಣಗಳನ್ನ ಹೊಂದಿರತಕ್ಕಂಥ ರಾಜ್ಯ ಇದು. ಇನ್ನು ಒಡಿಶಾ 6 ತಾಣಗಳನ್ನು ಹೊಂದಿದೆ. ಚಿಲ್ಕಾ ಸರೋವರ, ಬೈತರ್ಕನಿಕಾ ಮತ್ತು ಟಂಪಾರ್ ಸರೋವರ, ಇವು 3 ಪ್ರಮುಖವಾಗಿರ್ತಕ್ಕಂಥವು. ಚಿಲ್ಕಾ ಸರೋವರ ಭಾರತದ ಮೊದಲ ರಾಮ್ಸಾರ್ ತಾಣವಾಗಿದೆ. ಇನ್ನು ಪಶ್ಚಿಮ ಬಂಗಾಳ 2 ತಾಣಗಳನ್ನು ಹೊಂದಿದೆ. ಒಂದು ಸುಂದರ್ಬನ್ಸ್ ಮತ್ತು ಪೂರ್ವ ಕಲ್ಕತ್ತಾದ ಜೌಗು ಪ್ರದೇಶಗಳು. ಸುಂದರ್ಬನ್ಸ್ ಅತಿ ದೊಡ್ಡ ರಾಮ್ಸಾರ್ ತಾಣ ಇದಾಗಿದೆ. ಇನ್ನು ಹಿಮಾಚಲ ಪ್ರದೇಶ ನೋಡೋದಾದ್ರೆ, ರೇಣುಕಾ ಸರೋವರ, ಚಂದ್ರತಾಲ್, ಪಾಂಗ್ಡ್ಯಾಮ್ ಅಂತಕ್ಕಂಥವು ಪ್ರಮುಖವಾಗಿರ್ತವು. ರೇಣುಕಾ ಅತಿ ಸಣ್ಣ ರಾಮ್ಸಾರ್ ತಾಣ. ರೇಣುಕಾ ಇದೆಲ್ಲಿ ಕಂಡು ಬರ್ತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ್, ಇದರಲ್ಲಿ 5 ಪ್ರದೇಶಗಳಿವೆ. ಉಲ್ಲಾರ್ ಸರೋವರ, ಸುರಿನ್ಸಾರ್, ಮನ್ಸಾರ್ ಮತ್ತು ಹೋಕರ್ಸರ್ ಅಂತಕ್ಕಂಥ 5 ತಾಣಗಳು. ಇದರಲ್ಲಿ ಇವು 4 ಪ್ರಮುಖವಾಗಿರ್ತಕ್ಕಂಥವು. ಸಿಹಿ ನೀರಿನ ಅತಿ ದೊಡ್ಡ ಸರೋವರ ಯಾವುದಂದ್ರ ಉಲ್ಲಾರ್ ಸರೋವರ. ನೆಕ್ಸ್ಟ್ ಗುಜರಾತ್ದಲ್ಲಿ 5 ಪ್ರದೇಶಗಳು ಕಂಡು ಬರ್ತವೆ. ನಳ ಸರೋವರ್, ಥೋಲ್, ಖಿಜಾಡಿಯಾ, ಝಾರಿಥಂಡ್ ಅಂತಕ್ಕಂಥದ್ದು. ಝಾರಿಥಂಡ್ ಇತ್ತೀಚೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು
ರಾಮ್ಸಾರ್ ತಾಣ. ನೆಕ್ಸ್ಟ್ ಕೇರಳದಲ್ಲಿ 3 ಪ್ರದೇಶಗಳಿವೆ. ಒಂದು ವೆಂಬನಾಡ್ ಕೋಲ್, ಅಷ್ಟಮುಡಿ ಮತ್ತು ಶಾಸ್ತಂಕೊಟ್ಟ ಅಂತಕ್ಕಂಥವು ಪ್ರಮುಖವಾಗಿರ್ತವು. ವೆಂಬನಾಡ್ ಭಾರತದ ಅತಿ ಉದ್ದದ ಒಂದು ಸರೋವರ. ಇಲ್ಲಿಗೆ ರಾಮ್ಸಾರ್ ತಾಣಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ನೀವೆಲ್ಲ ಪಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸಿ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಕ್ಲೋಸ್ ಮಾಡುತ್ತಿದ್ದೇನೆ. ಮುಂದಿನ ತರಗತಿಗಾಗಿ ನೀವು ನಾಳೆಯವರೆಗೂ ನಿರೀಕ್ಷೆಯನ್ನ ಮಾಡಿ ಅಂತ ಹೇಳ್ತಾ, ನಾಳೆ ಕರೆಂಟ್ ಅಫೇರ್ಸ್ ಅನ್ನ ನಾಳೆಯ ತರಗತಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ಹೇಳ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.